ಪ್ರಿಯ ವೀಕ್ಷಕರೇ, ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗಂಟಿಗಾನಹಳ್ಳಿಯಲ್ಲಿರುವ ಶ್ರೀ ಜ್ಞಾನಾದೇವಿ ಅಮ್ಮನವರ ಪೀಠದಲ್ಲಿ ಬಸಪ್ಪ ಮಾಡುತ್ತಿರುವ ಪವಾಡಗಳು, ಚಮತ್ಕಾರಗಳು ಅಷ್ಟಿಷ್ಟಲ್ಲ, ಸಾವಿರಾರು ಮಂದಿ ಒಳಿತನ್ನು ಕಾಣುತ್ತಿದ್ದಾರೆ ಈ ಬಸಪ್ಪನ ದಯೆಯಿಂದ. ನಮ್ಮ ಮನಸ್ಸು ಶುದ್ಧಿ ಇದ್ದು ನಾವು ಮಾಡುವ ಯಾವುದೇ ಕೆಲಸ ಆಗಿರಲಿ ಏಕಾಗ್ರತೆಯಿಂದ ಪ್ರೀತಿಯಿಂದ ಮಾಡಿದಾಗ ಹೇಗೆ ನಮಗೆ ಉತ್ತಮ ಫಲ ಸಿಗುತ್ತದೋ ಅನ್ನೋದು ಎಷ್ಟು ಸತ್ಯವೋ ಹಾಗೆ ನಾವು ವಾಸ ಮಾಡೋ ಮನೆ ಕೂಡ ಅಷ್ಟೇ ಸ್ವಚ್ಛತೆಯಿಂದ ಕೂಡಿರಬೇಕು. ಸರ್, ಪವಾಡ ಅನ್ನೋದಕ್ಕಿಂತ ವಿಶೇಷವಾಗಂದ್ರೆ ಡ್ರಿಂಕಿಂಗ್ ಸರ್ ಇಲ್ಲಿ. ಯಾಕಂದ್ರೆ ತುಂಬಾ ಇವಾಗ ಮನೆಯಲ್ಲಿ ತುಂಬಾನೇ ಹಾಳು ಮಾಡ್ಕೊಂಡು ಸಂಸಾರಗಳೆಲ್ಲ ಎಷ್ಟೋ ಒಂದು ಸಂಸಾರಗಳು ಈಚೆ ಬಂದ್ಬಿಟ್ಟಿದೆ. ಅದರಿಂದ ಇಲ್ಲಿ ಬಂದು ಒಂದು 9 ವಾರ ನೀರು ಹಾಕ್ಸ್ಕೊಂಡು ಒಂದು ಬಸಪ್ಪನ ವೀರಭದ್ರ ಸ್ವಾಮಿ ಕೈಲಿ ಒಂದು ಎಡಗಡೆ ಒಂದು ದಾಟಿಸ್ಕೊಂಡು ಆ ಅಪ್ಪನ 100% ಆಯ್ತು ಅಂದ್ರೆ 200% ಅವರ ಡ್ರಿಂಕಿಂಗ್ ಅನ್ನೋದು ಬಿಟ್ಟು 100% ಆಗಿ ಇಲ್ಲಿಗೆ ಬಂದು ಸೇವೆ ಮಾಡ್ತಿದ್ದಾರೆ ಸರ್. ಮತ್ತು ಇನ್ನೊಂದು ಅಮ್ಮನೊಂದು ವಿಶೇಷತೆ ಏನು ಅಂದರೆ, ಇಲ್ಲಿ ಅಮ್ಮ ಒಂದು ಕಲ್ಮೂಲಕವಾಗಬಹುದು ಉತ್ತರ ಅನ್ನೋದು ಕೊಡ್ತಾ ಇದ್ದಾಳೆ. ಆ ಒಂದು ಕಲ್ಮೂಲಕವಾಗೂ ಅಷ್ಟೇ, ನೀವೇ ಇಲ್ಲಿ ಕೂತ್ಕೊಂಡು ಸ್ವತಃ ನೀವೇ ಕೂತ್ಕೊಂಡು ನೀವೇ ಉತ್ತರ ತಗೊಂಡು ಹೋಗ್ಬೋದು ಈ ಒಂದು ಕ್ಷೇತ್ರದಲ್ಲಿ. ಮತ್ತು ಕೆಂಡಗನ್ ಕಾಳಿ ಅನ್ನೋದು ಈ ಒಂದು ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಒಂದು ಕ್ಷೇತ್ರದಲ್ಲಿ ಆ ಒಂದು ಅಮ್ಮವನ್ನು ಒಂದು ಹೆಸರು ಅನ್ನೋದು ಇಲ್ಲ. ಈ ಒಂದು ಕೆಂಡಗನ್ ಕಾಳಿ ಏನಕ್ಕಂದ್ರೆ ಒಂದು ತಡೆ ಸರ್. ಆ ತಡೆ ಮುಂದೆನೆ ಅಮ್ಮನ ಕೂರಿಸ್ತಿರ್ತೀವಿ. ಅಲ್ಲಿ ತಡೆ ಹೊಡೆದಿದ ತಕ್ಷಣ ಅಮ್ಮ ಅನ್ನೋದು ಅದನ್ನು ತಗೊಂಡು ನೆಕ್ಸ್ಟ್ ಅವ್ರ ಒಂದು ಸಮಸ್ಯೆ ಏನಿದೆಯೋ ಅದೆಲ್ಲ ಅಮ್ಮ ಹೇಳ್ಕೊಳುತ್ತೆ ಅನ್ನೋ ಒಂದು ನಂಬಿಕೆ ಸರ್. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡ್ಮಕ್ಳಾಗಿರ್ಬೋದು ಮಣ್ಣಿನ ಮಡಿಕೆಯಲ್ಲಿ ನೀರು ತಗೊಂಡು 48 ಪ್ರದರ್ಶನಗಳಾಗ್ತಾ ಇದ್ದಾರೆ. ಏನಕ್ಕೆ ಆಗ್ತಾ ಇದ್ದಾರೆ, ಅದು ವಿಶೇಷತೆಗಳೇನಿದೆ ಸರ್? ಇವಾಗ ಆರೋಗ್ಯ ಸಮಸ್ಯೆ ಅಂತ ಹೇಳಿದೆ, ವೀರಭದ್ರ ಇವಾಗ ಎಡಗಲ್ ದಾಡಿದಾಗ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆಗೆ ಒಂದು 9 ವಾರ ನೀರು ಹಾಕ್ಕೊಂಡು ಮತ್ತೆ 48 ರೌಂಡ್ ಪ್ರದಕ್ಷಿಣೆ ಮಾಡಿ ಮರ್ಕೊಂಡು ಮುಡುಪು ಕಟ್ಟೋದಿರುತ್ತೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಏನಂದ್ರೆ ಕಂಕಣ ಬರಲ್ಲ ಅಂದ್ರೆ ಒಂದು ಮದುವೆ ಆಗದಿರೋಂಥವಕ್ಕ ಒಂದು ವಿಳಂಬ ಆಗ್ತಿರೋಂಥವಕ್ಕ ಬಂದು ಇಲ್ಲಿ ಮಣ್ಣಿನ ಮಡಿಕೆಯಲ್ಲಿ ವಿಶೇಷವಾಗಿ ನೀರು ಹಾಕೊಂಡು 48 ರೌಂಡ್ ಪ್ರದಕ್ಷಿಣೆ ಮಾಡಿ ನಾಗಮ್ಮಕ್ಕೆ ಒಂದು ಮೊಸರನ್ನದ ಎಡೆ ಕೊಟ್ಟು 100% 9 ವಾರ ಮುಗಿದು 21 ದಿನದೊಳಗಡೆ ನಿಮ್ಗೊಂದು ಮದುವೆ ಅನ್ನೋದು ಸೆಟ್ ಆಗುತ್ತೆ ಸರ್. ವಿಶೇಷ ದಿನಗಳಿದೆ ಸರ್, ಶುಕ್ರವಾರ, ಮಂಗಳವಾರ, ಭಾನುವಾರ ಇರುತ್ತೆ. ಮತ್ತೆ ಎನಿ ಟೈಮ್ ದೇವಸ್ಥಾನ ಓಪನಿಂಗ್ ಇರುತ್ತೆ ಸರ್. ಟೈಮಿಂಗ್ಸ್ ಇದೆಯಾ ಸರ್? ಟೈಮಿಂಗ್ಸ್ ಬಂದು 10 ರಿಂದ ಸಂಜೆ 6 ಗಂಟೆ ಇದೆ ಸರ್. ಓಕೆ, ಇದು ಸ್ಥಳ ಎಲ್ಲಿ ಬರುತ್ತೆ ಈ ಕ್ಷೇತ್ರ ಸ್ಥಳ ವಿಳಾಸ ತಿಳಿಸ್ಕೊಡಿ ಸರ್. ಇದು ಬಂದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಗ್ಗಿರ ಹೋಬಳಿ ಗಂಟಕನಹಳ್ಳಿ. ಇದು ಬಂದು ನಂದಿ ಬೆಟ್ಟ ಘಾಟಿ ಸೆಂಟ್ರಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನ ಅನ್ನೋದು ಬರುತ್ತೆ. ನೀವು ಆರಾಮಾಗ ಬಂದು ಒಂದು ಅಪ್ಪನ ದರ್ಶನ ಮತ್ತೆ ಅಮ್ಮನ ದರ್ಶನ ಮತ್ತೆ ಮಗನ ದರ್ಶನ ಒಂದೇ ದಿನದಲ್ಲಿ ಮಾಡ್ಬೋದು ಸರ್. ಗುರುಡ, ಇವಾಗ ಇಲ್ಲಿ ಬರ್ಬೇಕಾದ್ರೆ ಫಸ್ಟ್ ಫೋನ್ ಮಾಡ್ಕೊಂಡ್ ಬರ್ಬೇಕಾ ಸರ್? ಬರ್ಬೋದಾ ಸರ್, ಆ ಥರ ಏನಿಲ್ಲ ಸರ್. ಫೋನ್ ಮಾಡ್ಕೊಂಡ್ ಬರೋಂಥ ಅವಶ್ಯಕತೆ ಏನಿಲ್ಲ, ಯಾವಾಗ ಬೇಕೋ ಬರ್ಬಹುದು. ಅಂದ್ರೆ ವಿಳಾಸಕ್ಕೋಸ್ಕರ ಮಾತ್ರ ಫೋನ್ ಮಾಡಿ. ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ಲೊಕೇಶನ್ ಬೇಕಂದ್ರೆ ಅಂತ ಮೆಸೇಜ್ ಮಾಡಿ ಲೊಕೇಶನ್ ಕಳಿಸ್ಕೊಂಡು ಕೊಡ್ತೀವಿ ಸರ್. ಧನ್ಯವಾದಗಳು ಯಶವಂತ್ ಸರ್. ನಮಸ್ತೆ ಸರ್. ಬಸಪ್ಪ ದಾಟೋದ್ರಿಂದ ಏನು ಉಪಯೋಗ ಇದೆ ಇವಾಗ? ಸರ್, ಇವಾಗ ಅಕಸ್ಮಾತ್ ಏನಾದ್ರು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಆ ಯಪ್ಪ ದಾಟಂತ ಸಮಯದಲ್ಲಿ ಏನ್ ಕಾಲು ನೋವು ಅಥವಾ ಕೈಗಳೇನಾದ್ರು ನೋವಿದ್ರೆ, ಅಕಸ್ಮಾತ್ ಅವ್ರ ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ಆ ಯಪ್ಪ ಮೂಸ್ ನೋಡಿ ಮತ್ತೆ ಅದಕ್ಕೊಂದು ಪರಿಹಾರ ಅನ್ನೋದು ಕೊಡ್ತಾನೆ ಸರ್. ಅಕಸ್ಮಾತ್ ಏನು ಮನೇಲಿ ಏನಾದ್ರು ಸಮಸ್ಯೆ ಇತ್ತಂದ್ರೆ ಬಲ್ಗಾಲ್ ದಾಟ್ಕೊಂಡು ಹೋಗ್ತಾನೆ. ಬಲ್ಗಾಲ್ ದಾಟಿದಾಗ ಮನೇಲಿ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಸರ್. ಎಡಗಾಲ್ ಏನು ದಾಟ್ಕೊಂಡ್ರೆ ಸಮಸ್ಯೆನೆಲ್ಲ ನಾನು ತಗೊಂಡು ನಿಮ್ಗೆಲ್ಲ ಇವತ್ತಿಂದ ಒಂದು ಜೀವನದಲ್ಲಿ ತುಂಬಾ ಅನುಕೂಲ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಯಪ್ಪ ದಾಟಿತಾದ್ಮೇಲೆ ಬಂದಿಲ್ಲ 9 ವಾರ ಅನ್ನೋದು ಈ ಒಂದು ಮುಡುಪನ್ನು ತೆಗೆದು ಈ ಒಂದು ಮರಕ್ಕೆ 48 ರೌಂಡ್ ಪ್ರದಕ್ಷಿಣೆ ಮಾಡಿ ಒಂದು 9 ಕಿತ ಕಟ್ಟಿದ್ರೆ 9 ವಾರ ಕಟ್ಟಿದ್ರೆ 100% ಅವರು ಒಂದು ಕಷ್ಟಗಳಾಗ್ಬೋದು, ಏನೇ ಆಗ್ಬೋದು ಸರ್. ಮನುಷ್ಯರಲ್ಲಿರೋಂಥ ನಾನಾ ಥರದೊಂದು ಸಮಸ್ಯೆಗಳು ತುಂಬಾನೇ ವೇಗವಾಗಿ ಉತ್ತರ ಸಿಗುತ್ತೆ ಸರ್. ಪ್ರಿಯ ವೀಕ್ಷಕರೇ, ಬಸಪ್ಪ ಮಾಡುತ್ತಿರುವ ಪವಾಡಗಳು, ಚಮತ್ಕಾರಗಳು ಅಷ್ಟಿಷ್ಟಲ್ಲ, ಸಾವಿರಾರು ಮಂದಿ ಒಳಿತನ್ನು ಕಾಣುತ್ತಿದ್ದಾರೆ ಈ ಬಸಪ್ಪನ ದಯೆಯಿಂದ. ನಮ್ಮ ಮನಸ್ಸು ಶುದ್ಧಿ ಇದ್ದು ನಾವು ಮಾಡುವ ಯಾವುದೇ ಕೆಲಸ ಆಗಿರಲಿ ಏಕಾಗ್ರತೆಯಿಂದ ಪ್ರೀತಿಯಿಂದ ಮಾಡಿದಾಗ ಹೇಗೆ ನಮಗೆ ಉತ್ತಮ ಫಲ ಸಿಗುತ್ತದೋ ಅನ್ನೋದು ಎಷ್ಟು ಸತ್ಯವೋ ಹಾಗೆ ನಾವು ವಾಸ ಮಾಡೋ ಮನೆ ಕೂಡ ಅಷ್ಟೇ ಸ್ವಚ್ಛತೆಯಿಂದ ಕೂಡಿರಬೇಕು. ಇಲ್ಲಿ ಸ್ವಚ್ಛತೆ ಇರಲ್ವೋ ಅಲ್ಲಿ ದರಿದ್ರ ಲಕ್ಷ್ಮಿ ನೆಲೆ ಇರುತ್ತಾಳೆ. ಅಷ್ಟೇ ಅಲ್ಲ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ನಂತರ ಎಷ್ಟೇ ದುಡಿದು ಸಂಪಾದನೆ ಮಾಡಿದರೂ ಸಹ ಒಂದಲ್ಲ ಒಂದು ಸಮಸ್ಯೆ ನಮಗೆ ಕಾಡುತ್ತವೆ. ಯಾವ ದೇವಸ್ಥಾನಕ್ಕೆ ಹೋಗೋಕ್ಕೂ ನಮಗೆ ಮನಸ್ಸು ಬರಲ್ಲ. ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಪೂಜೆ ಮಾಡುವುದಕ್ಕೂ ಸಹ ನಮಗೆ ಮನಸ್ಸು ಆಗುವುದಿಲ್ಲ. ನಮಗೆ ಅರಿವಿಲ್ಲವಾದ ಹಾಗೆ ಕಾಡುವ ಸಮಸ್ಯೆಗಳಿಗೆ ಈ ಕ್ಷೇತ್ರದಲ್ಲಿರುವ ಈ ಬಸಪ್ಪನ ಹತ್ತಿರ ಪರಿಹಾರವಿದೆ. ವೀಕ್ಷಕರೇ, ಬಸಪ್ಪ ಇವತ್ತು ಒಂದು ಮನೆಗೆ ಹೋಗ್ತಾ ಇದ್ದು ಅವರ ಮನೆಯಲ್ಲಿ ಏನು ಸಮಸ್ಯೆ ಇದೆ, ಯಾವ ಸಮಸ್ಯೆ ಅವರ ಈ ಸ್ಥಿತಿಗೆ ಕಾರಣವಾಗಿದೆ ಅಂತ ಅವರ ಕುಟುಂಬಕ್ಕೆ ತೋರಿಸುವ ಮೂಲಕ ಬಸಪ್ಪ ಅವರ ಕುಟುಂಬದಲ್ಲಿ ಹೇಗೆ ಜ್ಞಾನದ ಬೆಳಕನ್ನು ತರುತ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ.
ದೂರಗೆ ನೋಡೋಣಮ್ಮ ವೇಗವಾಗಿ ರೂಮ್ 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 ಫಸ್ಟ್ ಏನು ಗೊತ್ತಾ ನಾವೆಲ್ಲ ಏನು ಮಾಡಬಾರ್ದು ಮನೆ ತೊಳ್ಕೊಂಡು ಸರಿ ನಾವು ವಾಕ್ ಕೊಡ್ತಿದ್ದ ಗಂಟೆ ಹಚ್ಚಿರಿ ಇನ್ನು ಮೇಲೆ ಚೆನ್ನಾಗ್ತೈತೆ ಅಡುಗೆ ಅಕಾಲಿಗೆ ನಾವು ಒಂದೊಂದು ಗ್ಯಾಪ್ ಬಿಟ್ಟು ಬಿಟ್ಟು ಬರೀ ಒಂದಕ್ಕೆ ಕರ್ಕೊಂಡು
ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.